ಈ BJP RSS ಅವರ ಮನಸ್ಥಿತಿ ಹೇಗಿದೆ ಅಂದರೆ ನಮಗೆ ಗೊತ್ತಾಗುತ್ತೆ. ಅವರು ಬಾಯಿ ಮಾತಿಗೆ ಮಾತ್ರ ದಲಿತರು ಮಹಿಳೆಯರು ಬೇಕು, ಓಟಿಗೋಸ್ಕರ ಬೇಕು. ಆದರೆ ಮೊನ್ನೆ ಏನಾಯಿತು ಅಂದರೆ ಆಪೋಸಿಷನ್ ಪಾರ್ಟಿ ಲೀಡರ್ ರಾಜಸ್ಥಾನದಲ್ಲಿ, ಕರೆಕ್ಟ್ನಾ ಸರ್? ಹಾಂ, ತುಕಾರಾಮ್ ಜೂಲಿ ಸರ್ ಅವರು ಆಪೋಸಿಷನ್ ಲೀಡರ್ ಲೆಕ್ಕ ಹಾಕೊಳ್ಳಿ, ಒಂದು ದೇವಸ್ಥಾನಕ್ಕೆ ಕರೆದಿದ್ದಾರೆ, ಅವರು ಹೋಗಿದ್ದಾರೆ. ಮಾರನೇ ದಿವಸ ಇನ್ನೊಬ್ಬ BJP ಮುಖಂಡ ಹೋಗ್ತಾರೆ, ಗಂಗಾ ಜಲ್ ಚೆಲ್ತಾರೆ. ಈಗ ನಡೆದಿರುವಂಥ ಘಟನೆ ಇತ್ತೀಚೆಗೆ BJPಯ ಮತ್ತು RSSನ ಮನೋಭಾವ, ಆ ಮೈಂಡ್ಸೆಟ್ ಲೆಕ್ಕ ಹಾಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಏನು ಹೇಳಿದ್ರು ಅಂತ ಎಲ್ಲರೂ ಸಹ ಕೇಳಿಸ್ಕೊಂಡಿರ್ಬೋದು. BJP ಅವರು ಕಾಂಗ್ರೆಸ್ನ ಟೀಕೆ ಮಾಡೋಕ್ಕೆ ಹೋಗ್ತಾರೆ. ಅವರು ದಲಿತರ ವಿರೋಧಿ, ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಅಂದರೆ ಅವರು ಏನಂತ ಅರ್ಥ ಆಯಿತು, ಅವರ ಮೈಂಡಲ್ಲಿರೋದು, ಅವರ ಮನಸ್ಸಲ್ಲಿರೋದು ದಲಿತರು ಹಿಂದೂಗಳಲ್ಲ ಅಂತನ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಸಹ, ನಾನು ವಿಶೇಷವಾಗಿ ನಮ್ಮ ಕರ್ನಾಟಕದ ಸರ್ಕಾರ, ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ DK ಶಿವಕುಮಾರ್ ಸರ್ ಇರ್ಬೋದು, ನಮ್ಮ ಮಹದೇವಪ್ಪ ಸರ್ ಅವರು, ನಮ್ಮ ಪ್ರತಿಯೊಬ್ಬ ಸ್ಟೂಡೆಂಟು, ವಿದ್ಯಾರ್ಥಿ ಶಾಲೆಯಲ್ಲಿ ಓದಬೇಕು ಅಂತ ಈ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಓದಿಸಿದ್ದಾರೆ.